ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇವತ್ತು ಸ್ಯಾಟರ್ಡೇ ವ್ಲಾಗ್. ಏನು ಇಷ್ಟು ರೆಡಿ ಆಗಿದ್ದಾಳೆ ಅಂತ ನೀವು ಅಂದ್ಕೊಳ್ಬೋದು. ಎಸ್, ಇವತ್ತು ನಾವು ಊರಿಗೆ ಹೊರಟಿದ್ದೀವಿ. ನಾನು ಹೇಳಿದ್ದೆ ಒಂದು ಸಂಭ್ರಮ ಇದೆ ನಮ್ಮ ಮನೆಯಲ್ಲಿ ಅಂತ. ಗೆಸ್ ಮಾಡಿ ಏನಿರ್ಬೋದು ಆ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಊರಿಗೆ ಹೊರಟಿದ್ದೀವಿ, ಅದಕ್ಕೋಸ್ಕರ ಮಧ್ಯಾಹ್ನ ಹಸ್ಬೆಂಡ್ ಬೇಗ ಬರ್ತೀನಿ ಅಂದಿದ್ರು, ಬಟ್ ತುಂಬ ಲೇಟಾಗಿ ಬಂದರು. ಸೊ ಕೆಲಸ ತುಂಬ ಲೇಟಾಗಿ ಆಯಿತು, ಅದಕ್ಕೋಸ್ಕರ ಲೇಟಾಗಿ ಹೋಯಿತು ಬಿಡೋದಕ್ಕೆ. ಈಗ ಆಲ್ರೆಡಿ ಟೈಮ್ 3:15 ಆಗಿದೆ. ಸ್ವಲ್ಪ ಶಾಪಿಂಗ್ ಬೇರೆ ಇದೆ, ಆನ್ ದ ವೇ ತುಂಬ ಶಾಪ್ ಮಾಡೋದು ಕೂಡ ಇದೆ. ಗೊತ್ತಿಲ್ಲ ಹೇಗಾಗುತ್ತೆ ಇವತ್ತು ಅಂತ. ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ನೀಟ್ ಮಾಡಿ ಹೋಗೋ ಮುಂಚೆ ಲಾಸ್ಟ್ ಮಿನಿಟಲ್ಲಿ ಯಾವುದಲ್ವ, ಎಲ್ಲ ಹೆಣ್ಮಕ್ಳಿಗೂ ಅದೊಂದಿರುತ್ತೆ, ಲಾಕ್ ಹಾಕಿದ್ದೀನಾ, ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀನಾ, ಗ್ಯಾಸ್ ಆಫ್ ಮಾಡಿದ್ದೀನಾ ಅಂತ. ಎಲ್ಲರದು ಅದೇ ಸಿಚುವೇಶನ್ ಅಲ್ವಾ. ಸೊ ಸೇಮ್ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಆ್ಯಂಡ್ ಇವತ್ತು ನಮ್ಮದು ವಾರ ಆಗಿರೋದ್ರಿಂದ ದೇವ್ರ ಪೂಜೆ ಕೂಡ ಮಾಡಿದೆ. ನೋಡ್ಬೋದು ದೇವ್ರ ಪೂಜೆ. ಸೊ ಎಲ್ಲ ಮುಗೀತು. ಇವಾಗ ಇನ್ನೇನು ಬ್ಯಾಗ್ ಕೂಡ ರೆಡಿಯಾಗಿದೆ, ಹೊರಡೋದೆ ಈಗ. ಓಕೆ, ನೆಕ್ಸ್ಟ್ ಸಿಗ್ತೀನಿ ಶಾಪ್ ಮಾಡಬೇಕಾದ್ರೆ. ಸೊ ಫ್ರೆಂಡ್ಸ್, ಈಗ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಅವ್ರಿಗೆ ಕಾಯ್ತಾ ಇದ್ದೀವಿ, ನನ್ನ ಹಸ್ಬೆಂಡ್. ಆ್ಯಂಡ್ ಅಪ್ಪು ಬಾ. ನೋಡ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿ ಹೋದರೆ ಬಂದಾಗ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನನ್ನ ಮಗ ಅವನು ಕೂಡ ರೆಡಿಯಾಗಿಬಿಟ್ಟಿದ್ದಾನೆ. ಹಾಯ್. ಓಕೆ ಫ್ರೆಂಡ್ಸ್, ಟೈಮ್ ಆಗುತ್ತೆ, ಹೊರಡೋಣ ಈಗ. ಸೊ ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಟಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆ್ಯಂಡ್ ಟ್ರಾಫಿಕ್ ಕೂಡ ನೋಡ್ಬೋದು ಹೆಂಗಿತ್ತು ಅಂತ. BMTC ಬಸ್ನಲ್ಲಿ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗೋದಿತ್ತು. ಸೊ ಹಾಗೆ ಆನ್ ದ ವೇ ಚಿಕ್ಕಪೇಟೆಗೂ ಹೋಗೋಣ ಅಂಥೇಳಿ ಹೋದ್ವಿ. ಚಿಕ್ಕಪೇಟೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಫುಲ್ ಕತ್ಲಾಗ್ಬಿಟ್ಟಿತ್ತು. ನೀವು ನೋಡ್ಬೋದು ತುಂಬ ಜನ, ಅದರಲ್ಲೂ ವೀಕೆಂಡ್ಸ್ ಅಂದರೆ ಕೇಳಬೇಕಾ, ತುಂಬ ಅಂದರೆ ತುಂಬ ಜನ ಇದ್ದರು. ಹೇಗೋ ಆಮೇಲೆ ಒಂದು ಅಂಗಡಿಗೆ ಹೋದ್ವಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಜ್ಯುವೆಲ್ಲರೀಸ್ ಬಂದ್ಬಿಟ್ಟು ಸಿಂಪಲ್ ಹಾರದಿಂದ ಹಿಡಿದು ನಿಮಗೆ ತುಂಬ ಗ್ರ್ಯಾಂಡ್ ಮದುವೆ ಮುಂಜಿಗೆಲ್ಲ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಅವ್ರ ಹತ್ರ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಇದು ನೋಡ್ಬೋದು, ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಈ ಮುತ್ತಿಂದು. ಇದು ಬಂದ್ಬಿಟ್ಟು ಸ್ವಲ್ಪ ನೀವು ನೋಡ್ಬೋದು ರೇಟ್ ಕೂಡ, ನೀವು ಬಾರ್ಗೇನ್ ಕೂಡ ಮಾಡ್ಬೋದು. ಬಟ್ ಅವರು ರೀಸನಬಲ್ ರೇಟ್ಗೆ ಕೊಡ್ತಾರೆ, ನಾವು ಬಾರ್ಗೇನ್ ಮಾಡೋದಕ್ಕಿಂತ. ಆ್ಯಂಡ್ ಇದು ಸೊಂಟದ ಪಟ್ಟಿ ಕೂಡ ಒಂದು ತೊಗೊಂಡೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದರಲ್ಲೂ ಕೂಡ ನಿಮಗೆ ತುಂಬ ಏನು ಹೇಳ್ತಾರೆ ಪೆಂಡೆಂಟ್ಸ್ ಬರೋ ಥರದ್ದು, ಆ ಥರದ್ದು ಕೂಡ ಇರುತ್ತೆ. ಸಿಂಪಲ್ ಸಿಂಗಲ್ ಪೆಂಡೆಂಟ್ ಕೂಡ ಸಿಗುತ್ತೆ. ನೀವು ಸೈಜ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಹಳೆ ಕಾಲದ ಕಾಸಿನ ಸರ ಏನಿತ್ತು ಆ ಥರದ್ರಿಂದ ಹಿಡಿದು ಈಗಿನ ಟ್ರೆಂಡ್ ಸಿಲ್ವರ್ ಜ್ಯುವೆಲ್ಲರೀಸ್ವರೆಗೂ ಎಲ್ಲ ಥರದ್ದು ಸಿಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ಚೋಕರ್ಸ್, ಆಮೇಲೆ ಲಾಂಗ್ ಚೈನ್ಸು, ಬೈತಲೆ ಬೊಟ್ಟು, ಆ ಥರದ್ದು ಎಲ್ಲನೂ ಇತ್ತು ಅವ್ರ ಹತ್ರ ಕಲೆಕ್ಷನ್ಸು. ಆಮೇಲೆ ಈ ಡೈಲಿ ವೇರ್ಗೆ ಪುಟ್ ಇಯರಿಂಗ್ಸಿಂದ ಹಿಡಿದು ದೊಡ್ಡ ಹ್ಯಾಂಗಿಂಗ್ಸ್ ಆ ಥರದ್ದು ಜುಮ್ಕಾಸು ಎಲ್ಲನೂ ಇತ್ತು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಈಗೆಲ್ಲ ಅದೇ ಅಲ್ವಾ, ಯಾರೂ ಗೋಲ್ಡ್ ಹಾಕ್ಕೊಂಡು ಹೊರಗೆ ಹೋಗಲ್ಲ. ಬಿಕಾಸ್ ಸಂಜೆ ಕತ್ಲಾದ್ಮೇಲೆ ಈ ಆಫೀಸ್ ಅವ್ರಿಗೆಲ್ಲ ಹೊರಗೆ ಹೋಗಿ ಬರೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಚಿಕ್ಕದು ಈ ಥರ ನೀವು ಶಾಪ್ ಮಾಡ್ಬೋದು. ಆ್ಯಂಡ್ ಬ್ರೇಸ್ಲೆಟ್ಸು, ಈ ಥರ ಸಿಂಗಲ್ ಚೈನ್ಸ್ ಬಂದ್ಬಿಟ್ಟು ಈ ಕಾಲೇಜ್ಗೆ ಆಫೀಸ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ 4 ಬ್ಯಾಂಗಲ್ಸ್ ತೊಗೊಂಡೆ ಅವ್ರ ಹತ್ರ, ತುಂಬ ಚೆನ್ನಾಗಿತ್ತು. ಇವ್ರು ಬಂದ್ಬಿಟ್ಟು ಅಂಗಡಿ ಓನರ್ ಇವರನ್ನೇ. ಇವರು ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಂತ ಕೂಡ ಹೇಳಿದ್ರು. ಅವ್ರು ಇನ್ನೊಂದು ಸಲ ಬನ್ನಿ, ನಾನು ನಿಮಗೆ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರು. ಅಲ್ಲಿಂದ KSRTC ಬಸ್ಸಲ್ಲಿ ನಮ್ಮ ಊರಿಗೆ ಬರಬೇಕಾಯಿತು. ಸೊ ಹಾಗಾಗಿ ಬಂದ್ವಿ.
ಅಲ್ಲಿಂದ ಬರೋಷ್ಟೊತ್ತಿಗೆ ನೈಟ್ 3:30 ಆಗೋಗಿತ್ತು. ನಮ್ಮ ಊರಿಗೆ ಬಂದಮೇಲೆ ಮಂಡಕ್ಕಿ ಮೆಣಸಿನ್ಕಾಯಿ ತಿಂದೇ ಇರೋಕ್ಕಾಗುತ್ತಾ. ಮೆಣಸಿನ್ಕಾಯಿ ಬೋಂಡ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹಾಗಾಗಿ ಇದು ನಾವು ರೆಗ್ಯುಲರಾಗಿ ಬರೋ ಅಂಥ ಅಂಗಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಬೋಂಡ ತುಂಬ ಫೇಮಸ್ಸು ಚಳ್ಳಕೆರೆಯಲ್ಲಿ ಈ ಶಾಪಲ್ಲಿ. ಅಲ್ಲಿ ತಿಂದ್ಬಿಟ್ಟು ಹಾಗೆ ಮನೆಗೆ ಬಂದ್ವಿ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನೆನ್ನೆ ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇದೆ. ಏನು ಪ್ರೋಗ್ರಾಮ್ ಅಂತ ನೀವೆಲ್ಲ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನೆನ್ನೆ. ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈಗ ಎಲ್ಲಿದ್ದೀನಿ ಅಂದರೆ ಊರಿಗೆ ಬಂದ್ವಿ. ಬೆಳಗ್ಗೆ ತಾನೇ ತುಂಬ ಬ್ಯುಸಿ ಇದ್ವಿ. ಆ್ಯಂಡ್ ಸ್ವಲ್ಪ ತಲೆನೋವು ಬೇರೆ ಇತ್ತು, ಮಲಗಿಬಿಟ್ಟಿದ್ದೆ. ಇವಾಗೆಲ್ಲ ಕಂಪ್ಲೀಟ್ ಆಯಿತು. ಸ್ವಲ್ಪ ಹೊರಗಡೆ ಶಾಪಿಂಗ್ ಇದೆ ಆ್ಯಂಡ್ ಜ್ಯುವೆಲರಿ ಶಾಪ್ಗೆ ಹೋಗೋದು ಕೂಡ ಇದೆ. ಆದಷ್ಟು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತೇನೇನಾಯಿತು ಅನ್ನೋದನ್ನು ಕೂಡ ಕವರ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ನಮ್ಮತ್ತೆ, ಇವರು ನಮ್ಮತ್ತೆ. ಇವಾಗ ಜ್ಯುವೆಲರಿ ಶಾಪ್ಗೆ ಹೋಗಬೇಕು. ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಓಕೆ, ಸ್ಟೇ ಟ್ಯೂನ್. ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿ ಮಾಡ್ತೀನಿ. ಬಾಯ್.